ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 29/2/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆಯ ವಾತಾವರಣ ಹೇಳುವಂಥದ್ದು, ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತೃಪ್ತಿ ಮತ್ತು ಸಮಾಧಾನ ಹೇಳುವಂಥದ್ದು, ಸಾಂಸಾರಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಮಾಧಾನಕರವಾದಂತಹ ವಾತಾವರಣದಂತಹ ಫಲಗಳು ಅನುಭವಕ್ಕೆ ಬರಲಿಕ್ಕುಂಟು. ರಕ್ತ ಸಂಬಂಧವಾದಂತಹ ಆರೋಗ್ಯ ವಿಷಯವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತಹ ಅನಿವಾರ್ಯತೆ, ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದಂತಹ ಅನಿವಾರ್ಯತೆ, ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಯ ಫಲಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಮಾಡಬೇಕಾದದ್ದು ಗೋವಿಗೆ ಮೇವನ್ನು ನೀಡುವಂಥ ಕೆಲಸವನ್ನು ಮಾಡಿ. ಈ ದಿನ ನಿಮಗೆ ಇದರಿಂದ ಒಂದಷ್ಟು ಸಮಾಧಾನ, ತೃಪ್ತಿ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ವೃತ್ತಿ ಜೀವನ ಮಂದಗತಿಯಲ್ಲಿ ಸಾಗುವಂತಹ ಯೋಗ ಫಲಗಳು ಅಂತಲೇ ಹೇಳ್ಬೋದು. ಅದು ಉದ್ಯಮವನ್ನು ಮಾಡ್ತಾ ಇರಿ ಅಥವಾ ಉದ್ಯೋಗವನ್ನು ಮಾಡ್ತಾ ಇರಿ, ಏನೇ ಮಾಡ್ತಾ ಇದ್ದರೂ ಕೂಡ ನೀವು ನಿರೀಕ್ಷೆ ಪಟ್ಟಂತಹ ಒಂದಷ್ಟು ಅನುಭವಗಳು ಕಷ್ಟಕರ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಬದುಕಿಗೆ ಏನು ಬೇಕು, ಎಷ್ಟು ಬೇಕು ಅದು ಖಂಡಿತ ಲಭ್ಯ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಇನ್ ಜನರಲ್ ಆಗಿ ಅನಾರೋಗ್ಯದ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಗಳನ್ನು ನಡೆಸುವಂಥವರಿಗೆ ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸುದೀರ್ಘ ಕಾಲದಿಂದ ಕಳೆದುಕೊಂಡಿರುವಂತಹ ಸಂಪತ್ತುಗಳು ಮರಳಿ ಬರುವಂತಹ ಒಂದಷ್ಟು ಸೂಚನೆಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಆಗಲಿಕ್ಕುಂಟು. ಸೊ ತಾವುಗಳು ಮಾಡಬೇಕಾದದ್ದು ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ. ಇದರಿಂದ ಒಂದಷ್ಟು ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ಕರ್ಮಕ್ಷೇತ್ರ ಹೇಳುವಂಥದ್ದು ತೃಪ್ತಿಯ ಸ್ಥಿತಿಯಲ್ಲಿರುತ್ತದೆ. ಕರ್ಮ ಪರಿಸರ ಹೇಳುವಂಥದ್ದು ಸಮಾಧಾನಕರವಾಗಿರುವುದಿಲ್ಲ. ಮನಸ್ಸಿಗೆ ಒತ್ತಡ, ಪ್ರೆಷರ್ ಹೇಳುವಂಥದ್ದು ಖಂಡಿತವಾಗಲೂ ಅಧಿಕವಾಗಿ ಕಂಡುಬರ್ತಾ ಇದೆ. ಮತ್ತು ಒಂದು ರೀತಿಯಲ್ಲಿ ಏನು ದೊಡ್ಡ ಸ್ಥಾನದಲ್ಲಿರುವವರು, ಚಿಕ್ಕ ಸ್ಥಾನದಲ್ಲಿರುವವರಿಂದ ಮನಸ್ಸಿಗೆ ಕಿರಿಕಿರಿಯಾಗುವಂತಹ ಸಂಭವನೀಯವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕೌಟುಂಬಿಕ ಜೀವನ, ದಾಂಪತ್ಯ ಜೀವನ ಹೇಳುವಂಥದ್ದು ಚಂದದ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತದೆ. ರಕ್ತ ಸಂಬಂಧವಾದಂತಹ ಆರೋಗ್ಯ ವ್ಯತ್ಯಾಸಗಳಿಂದಾಗಿ ಮನಸ್ಸಿಗೆ ನೋವಾಗುವಂಥದ್ದು, ಹಣದ ವ್ಯಯ ಆಗುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಹೊಸ ಥರದ ಚಿಂತನೆ, ಮಂಗಳಕಾಯಾದಿ ಪ್ರಯತ್ನಗಳು ಇದಕ್ಕೆ ಪೂರಕವಾದಂಥ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಲಭ್ಯ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ. ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಚೆನ್ನಾಗಿರ್ತದೆ. ಹಣಕಾಸಿನ ಆಗಮನದ ಸ್ಥಿತಿಯೂ ಕೂಡ ಒಂದು ಹಂತದಲ್ಲಿ ಸಮಾಧಾನಕರವಾದಂತಹ ಪರಿಸ್ಥಿತಿಯಲ್ಲಿ ಕಂಡುಬರ್ತಾ ಉಂಟು. ದಾಂಪತ್ಯ ಜೀವನದಲ್ಲಿ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು, ಬಂಧುಗಳಿಗೆ ಅನಾರೋಗ್ಯ ಬರುವುದರ ಮೂಲಕ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು, ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಟೀಕೆಗಳು ಹೇಳುವಂಥದ್ದನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ, ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಮಾನಸಿಕವಾಗಿ ಒಂದಷ್ಟು ಒತ್ತಡಗಳು, ಖಿನ್ನತೆಗಳು ಹೇಳುವಂಥದ್ದು, ಅದನ್ನು ಎದುರಿಸುವಂಥದ್ದೇ ಒಂದು ದೊಡ್ಡ ಚಾಲೆಂಜು. ಮಾನಸಿಕವಾಗಿ ಪ್ರಶ್ನಾರ್ಥಕ ಚಿಹ್ನೆ, ಏನು, ಎತ್ತ, ಹೇಗೆ, ಹೀಗಿದ್ದೆಲ್ಲ ಒಂದಷ್ಟು ಪ್ರಶ್ನೆಗಳು ಉಲ್ಬಣ ಆಗುವಂತಹ ಪ್ರಸಂಗ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಆಂಜನೇಯ ದೇವರ ಸಹಸ್ರನಾಮವನ್ನು ಓದಬೇಕು, ಪಠನ ಮಾಡಬೇಕು. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ತುಂಬ ಚಂದದ ಸ್ಥಿತಿಯಲ್ಲಿರುವಂತಹ ಯೋಗ ಫಲಗಳು,
ವೃತ್ತಿಯ ಪರಿಸರ ಹೇಳುವಂಥದ್ದು ನಿಮ್ಮ ಪಾಲಿಗೆ ಸಮಾಧಾನ ಕೊಡುವಂತಹ ಸ್ಥಿತಿಯಲ್ಲಿರುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಸ್ಥಿತಿ ಕಂಡುಬರ್ತಾ ಇದೆ. ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಆಪತ್ತುಗಳಿಲ್ಲದ ರೂಪದಲ್ಲಿ ಮುಂದೆ ಸಾಗುವಂತಹ ಯೋಗ ಫಲಗಳು ಕಂಡುಬರ್ತಾ ಇದೆ. ರಕ್ತದೊತ್ತಡ, ಹೃದಯದೊತ್ತಡದಂತಹ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಪೀಡಿಸುವಂತಹ, ಬಾಧಿಸುವಂತಹ, ನೋಯಿಸುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ಉತ್ತಮ ತೀರ್ಮಾನಗಳಿಗೆ ಸಾಕ್ಷಿಯಾಗಬಹುದಾದಂತಹ ಮಾಸ ಅಥವಾ ದಿನಮಾನಗಳು ಅಂತಲೇ ಹೇಳಬಹುದು. ಅಂತಂದರೆ ಒಂದು ಬದಲಾವಣೆಯ ಸ್ಥಿತಿಗತಿಗಳಿಗೆ ಪೂರಕವಾದಂತಹ ಒಂದು ಸನ್ನಿವೇಶಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಯಾವುದೇ ರೀತಿ ಚಿಂತೆ ಮಾಡುವ ಅವಶ್ಯಕತೆಗಳೇ ಇರೋದಿಲ್ಲ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಪ್ರಾಪ್ತಿಯ ಯೋಗಗಳು ಕಂಡುಬರುತ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಶಿವದೇವರ ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಇನ್ನಷ್ಟು ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಪತಿ, ರಾಶಿಯ ಪತಿ ಪಂಚಮದಲ್ಲಿ, ವೃತ್ತಿ ಜೀವನ ಅದ್ಭುತ ಫಲ ಸೂಚನೆಯನ್ನು ಮಾಡ್ತಾ ಉಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಳ್ಳೆಯ ಫಲದ ಸೂಚನೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕ ಫಲಗಳು ಇರುವುದಿಲ್ಲ. ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ, ಕೃಷಿ ಇತ್ಯಾದಿ ಚಟುವಟಿಕೆಯಲ್ಲಿರುವಂಥವರಿಗೂ ಕೂಡ ಒಂದು ಹಂತದ ಸಮಾಧಾನ, ತೃಪ್ತಿ ಹೇಳುವಂಥದ್ದು ಖಂಡಿತ ಸಾಧ್ಯವಾಗುತ್ತೆ. ಸಾಂಸಾರಿಕ ಜೀವನದಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿ, ಅಂತಹ ಒಂದು ಭಾವ ತಮಗೆ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಆರೋಗ್ಯ ಸಂಬಂಧಪಟ್ಟ ಹಾಗೆ ರಕ್ತ ಸಂಬಂಧವಾದಂತಹ ಅನಾರೋಗ್ಯದ ಬಾಧೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಒಂದಷ್ಟು ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಒಂದು ಒಳ್ಳೆಯ ಫಲವನ್ನು ಸೂಚನೆಯನ್ನು ಮಾಡ್ತಾ ಇದೆ. ವೃತ್ತಿ ಅದ್ಭುತವಾಗಿರ್ತದೆ. ಹಣಕಾಸಿನ ಮುಗ್ಗಟ್ಟು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಚಟುವಟಿಕೆ ಇತ್ಯಾದಿಗಳನ್ನು ನಡೆಸ್ತಿರುವಂಥವರಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಫಲವನ್ನು ಅನುಭವಿಸುವಂತಹ ಮತ್ತು ಗೌರವ ಪುರಸ್ಕಾರಾದಿಗಳನ್ನು ಪಡೆಯುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಕಾನೂನಾತ್ಮಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಯದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇರುವಂಥದ್ದು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಲಲಿತಾ ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಹಣಕಾಸಿನ ಮುಗ್ಗಟ್ಟಿನ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥದ್ದಾಗಿರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದಕ್ಕೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಇರುವುದಿಲ್ಲ. ಮಕ್ಕಳಿಂದ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಸ್ಥಿತಿ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡುಬರುವುದಿಲ್ಲ. ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಹೋಗ್ತೀರಿ. ಈ ತೀರ್ಮಾನಗಳು ಎಲ್ಲಿಯೋ ಒಂದು ರೀತಿಯಲ್ಲಿ ನಿಮಗೆ ರಿವರ್ಸ್ ಆಗುವಂತಹ ಪ್ರಸಂಗಗಳು ಕೂಡ ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಸುಬ್ರಹ್ಮಣ್ಯ ದೇವರ ಸಹಸ್ರನಾಮವನ್ನು ಪಠನ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಚೆನ್ನಾಗಿರ್ತದೆ. ಸಪ್ತಮಾಧಿಪತಿ ಕರ್ಮಪತಿಯಾದಂಥವನು ತೃತೀಯ ಭಾವದಲ್ಲಿ ಇರುವಂಥದ್ದು ಒಂದು ಹಂತದ ಸಮಾಧಾನ. ಸಾಂಸಾರಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿ ಮತ್ತು ಸಮಾಧಾನದ ಫಲಗಳು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕವಾದಂತಹ ಫಲಪ್ರಾಪ್ತಿಯ ಯೋಗ ಹೇಳುವಂಥದ್ದು ಕಂಡುಬರ್ತಾ ಇದೆ. ಕೌಟುಂಬಿಕ ವಿಷಯವಾಗಿ ಒಂದಷ್ಟು ಭಿನ್ನಾಭಿಪ್ರಾಯದ ಫಲಗಳು ಹೇಳುವಂಥದ್ದು ನಿಮ್ಮ ಒಂದಷ್ಟು ಅನುಭವಕ್ಕೆ, ಅರ್ಥಾತ್ ಒಂದಷ್ಟು ನೆಗೆಟಿವ್ ಅನುಭವಕ್ಕೆ ಕಾರಣವಾದೀತು, ಕಲಹಗಳಿಗೆ ಕಾರಣವಾದೀತು, ಮನಸ್ಸಿಗೆ ನೋವನ್ನು ತಂದುಕೊಳ್ಳುವಲ್ಲಿ ಕಾರಣವಾಗುವಂತಹ ಸಂಭವನೀಯವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ.
ವೃತ್ತಿ ಸಂಬಂಧವಾದಂತಹ ದೂರ ಪ್ರಯಾಣಾದಿ ಯೋಗ ಫಲಗಳು, ಹಾಗೆ ತೀರ್ಥಕ್ಷೇತ್ರಾದಿ ಪರ್ಯಟನೆಯ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನ ಮಾಡಿ ಇದರಿಂದ ಒಂದಷ್ಟು ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ವೃತ್ತಿಯ ಅಧಿಪತಿ ದ್ವಿತೀಯ ಭಾವದಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ವೃತ್ತಿ ಚೆನ್ನಾಗಿರ್ತದೆ, ಉತ್ತಮ ಆದಾಯದ ಸೂಚನೆಯಲ್ಲಿರುವಂತಹ ಸ್ಥಿತಿಯಲ್ಲಿರ್ತದೆ. ದಾಂಪತ್ಯ ಜೀವನವೂ ಕೂಡ ಸಮಾಧಾನ ತೃಪ್ತಿಯ ಸ್ಥಿತಿಯಲ್ಲಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಒಳ್ಳೆಯ ಫಲದ ಸೂಚನೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕೆಲವೊಂದಿಷ್ಟು ಜಾಗರೂಕತೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಅದು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ, ಹೂಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗ್ರತೆಯ ಹೆಜ್ಜೆಯನ್ನು ತಾವುಗಳು ಇಡಬೇಕಾದಂತಹ ಅನಿವಾರ್ಯತೆ ಹೇಳುವಂಥದ್ದು ಖಂಡಿತವಾಗಲೂ ಉಂಟು. ವಾಹನಾದಿಗಳಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸುವಂಥದ್ದು, ವೃತ್ತಿಯನ್ನು ಬದಲಿಸುವಂತಹ ಸಂದರ್ಭಗಳಲ್ಲಿ ಎಚ್ಚರಿಕೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಎಲ್ಲವೂ ಕೂಡ ಅನಿವಾರ್ಯ. ಕಾನೂನಿಗೆ ಸಂಬಂಧಪಟ್ಟಂತಹ ಕಿರಿಕಿರಿಗಳು ಹೇಳುವಂಥದ್ದು ಬಹಳ ದಿನದಿಂದ ನಿಮ್ಮ ಪಾಲಿಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಎಲ್ಲಿಯೋ ಸಮಾಧಾನ ಕೊಡುವಂತಹ ಒಂದು ಸನ್ನಿವೇಶ ಕಾನೂನಾತ್ಮಕ ಪ್ರಸಂಗಗಳಲ್ಲಿ ನಿರ್ಮಾಣವಾಗುತ್ತೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಆಂಜನೇಯ ದೇವರ ಸಹಸ್ರನಾಮವನ್ನು ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಪತಿಯಾದಂತಹ ಗ್ರಹ ಒಂದು ರೀತಿಯಲ್ಲಿ ಶುಭ ಸ್ಥಿತಿಯಲ್ಲಿ ಇರುವಂತಹ ಫಲ ಅಂತ ಹೇಳ್ಬೋದು. ಕರ್ಮಕ್ಷೇತ್ರ ಒಂದು ಹಂತದ ಸಮಾಧಾನಕ್ಕೆ ಸೀಮಿತ. ದಾಂಪತ್ಯ ವಿಷಯವಾಗಿ ಸಪ್ತಮಾಧಿಪತಿ ರಾಶಿಯಲ್ಲಿ ಉದಯವನ್ನು ಕೊಟ್ಟಿದ್ದಾನೆ, ರಾಶ್ಯಾಧಿಪತಿ ರಾಶಿಯಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ತಾವು ಅಂದುಕೊಂಡ ಸ್ಥಿತಿ ಇರುವುದಿಲ್ಲ, ನೆಗೆಟಿವ್ ಜಾಸ್ತಿ ಇರುವಂತಹ ಸಾಧ್ಯತೆ. ಕೌಟುಂಬಿಕವಾದಂತಹ ಜೀವನದಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಪ್ರಸಂಗಗಳು ನಿರ್ಮಾಣವಾದೀತು. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮುಗ್ಗಟ್ಟಿನ ಫಲಗಳು ಹೇಳುವಂಥದ್ದು, ಮಾನಸಿಕವಾಗಿ ಗೊಂದಲದ ಫಲಗಳು, ಪ್ರಶ್ನಾರ್ಥಕ ಚಿಹ್ನೆಯ ಭಾವನೆಗಳು ಹೇಳುವಂಥದ್ದು ಮನಸ್ಥಿತಿಯಲ್ಲಿ ಹುಟ್ಟಿಕೊಳ್ಳುವಂಥದ್ದು. ಇನ್ನು ಕಬ್ಬಿಣದಿಂದ, ವಾಹನಗಳಿಂದ, ಬೆಂಕಿಯಿಂದ, ನೀರಿನಿಂದ ಸ್ವಲ್ಪ ತೊಂದರೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳು. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಜಾಗ್ರತೆ ಬೇಕು. ಸಾಲ ಮಾಡಕೂಡದು, ಸಾಲವನ್ನು ಕೊಡಕೂಡದು. ಕೊಟ್ಟರೆ ಹಿಂದೆ ಬರುವುದಿಲ್ಲ, ಮಾಡಿದರೆ ವಾಪಸ್ ಕೊಡಲಿಕ್ಕಾಗೋದಿಲ್ಲ. ಅಂತಹ ಒಂದು ಸಂದಿಗ್ಧ ಸನ್ನಿವೇಶಗಳಲ್ಲಿ ಸಿಲುಕಿಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿ ಇರ್ತದೆ. ಮೈಯೆಲ್ಲ ಕಣ್ಣಾಗಿಸಿಕೊಂಡಂತೆ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಹೊಸ ಥರದ ಚಿಂತನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಷ್ಟ ಖಾತೆಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದು ಶಿವದೇವರ ಸಹಸ್ರನಾಮವನ್ನು ಪಠನ ಮಾಡಿ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಪತಿ ರಾಶಿಯಪತಿ ದ್ವಿತೀಯ ಭಾವದಲ್ಲಿ ವೃತ್ತಿ ಚೆನ್ನಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತೃಪ್ತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಂಬಂಧವಾದಂತಹ ಒಂದಷ್ಟು ಏಕಾಗ್ರತೆಗೆ ಭಂಗ ಆಗುವಂತಹ ಯೋಗ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಒಂದಷ್ಟು ಆತುರದ ತೀರ್ಮಾನಗಳು ಮತ್ತು ಒಂದು ಎಕ್ಸ್ಟ್ರೀಮ್ ಯೋಚನೆಗಳ ಮೂಲಕ ಕೆಲವೊಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಹೋಗ್ತೀರಿ. ಅಂತಹ ತೀರ್ಮಾನಗಳು ಅದು ಔಚಿತ್ಯ ಅಂತ ಅನ್ನಿಸುವುದಿಲ್ಲ. ಆದರೂ ಕೂಡ ಮನಸ್ಸಿಗೆ ಕಿರಿಕಿರಿ, ಗೊಂದಲ ಹೇಳುವಂಥದ್ದು ವ್ಯಯಭಾವದ ಶನಿ. ಅದು ಮನಸ್ಸಿನ ನೆಮ್ಮದಿಯ ನಷ್ಟವೋ ಅಥವಾ ಹಣಕಾಸಿನ ನಷ್ಟವೋ ಆರೋಗ್ಯ ನಷ್ಟವೋ ಏನನ್ನೋ ಒಂದು ನಷ್ಟವನ್ನು ಮಾಡುವಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಸಹಸ್ರನಾಮವನ್ನು ಪಠನ ಮಾಡಿ ಇದರಿಂದ ಒಂದಷ್ಟು ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಇಂದಿನ ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.